ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಹಾಗೂ ಶ್ರೀ ತ್ರಿನೇತ್ರ ಇಂಟರ್ನ್ಯಾಷನಲ್ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ DMS ಚಂದ್ರವನ ಆಶ್ರಮ ಶ್ರೀರಂಗಪಟ್ಟಣ ಹಾಗೂ ಸರ್ಕಾರಿ ಆಯುರ್ವೇದಿಕ ಸಂಶೋಧನಾ ಕೇಂದ್ರ ಬಡಾವಣೆಯವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಯೋಗೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಮತ್ತೋರ್ವ ಸ್ವಾಮಿಗಳಾಗಿರುವಂಥ ಸಿದ್ಧಲಿಂಗ ಸ್ವಾಮಿಗಳಿಗೂ ಕೂಡ ನಮಸ್ಕರಿಸುತ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕುಲಪತಿಗಳು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಡಾಕ್ಟರ್ ಅಹಲ್ಯ ಎಸ್ ಅವರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂಥ ಸನ್ಮಾನ್ಯ ಶ್ರೀ ಯತೀಶ್ ಅವರೇ ಹಾಗೂ ಮತ್ತೋರ್ವ ನನ್ನ ಸಹೋದ್ಯೋಗಿ ಮಿತ್ರ ಜಿಲ್ಲಾ ಪಂಚಾಯತ್ CEO ಶೇಖ್ ತನ್ವೀರ್ ಆಶಿಫ್ ಅವರೇ ಹಾಗೂ ನಮ್ಮ ಮಂಡ್ಯ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ SL ನಾಗರಾಜ್ ಅವರೇ ಮತ್ತು ಸಂಸ್ಕೃತ ವಿಶ್ವವಿದ್ಯಾನಿಲಯ ರಿಜಿಸ್ಟ್ರಾರ್ ಅವರೇ ಶ್ರೀಪಾದ್ರವರೇ, ಲಕ್ಷ್ಮೀನಾರಾಯಣ ಶರಣರವರೇ, ಡಾಕ್ಟರ್ ಸೀತಾಲಕ್ಷ್ಮಿ ಅವರೇ ಮತ್ತು ವೇದಿಕೆಯಲ್ಲಿರತಕ್ಕಂಥ ಇತರ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಪ್ರೀತಿಯ ಸಹೃದಯ ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇಂಥ ಒಂದು ಒಳ್ಳೆಯ ಸತ್ಕಾರ್ಯಕ್ಕೆ ಮುಂದೆ ಬಂದು ಯೋಗೋತ್ಸವ ಯೋಗ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಸ್ವಾಮೀಜಿಯವರನ್ನ ಕಳೆದ ಸುಮಾರು 1 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಈ ರೀತಿ ಅನೇಕ ಸತ್ಕಾರ್ಯಗಳಲ್ಲಿ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನರನ್ನ ಸನ್ಮಾರ್ಗಕ್ಕೆ ತರಬೇಕು, ಒಳ್ಳೆಯ ದಾರಿಗೆ ಕೊಂಡೊಯ್ಯಬೇಕು ಅನ್ನುವಂಥ ಒಂದು ಮಹಾ ಅಭಿಲಾಷೆಯನ್ನು ಕೂಡ ಸ್ವಾಮೀಜಿಯವರು ಹೊಂದಿದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನು ಕೂಡ ಜನಪರ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಒಂದು ಶುಚಿತ್ವ ಸಮಾಜವನ್ನು ನಿರ್ಮಾಣ ಮಾಡುವಂಥ ಕೈಂಕರ್ಯದಲ್ಲಿ ತೊಡಗಿದ್ದಾರೆ. ಹಾಗಾಗಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಮತ್ತು ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯೋಗ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಭಾರತ ದೇಶ ಒಂದು ವಿಶ್ವಗುರು ಸ್ಥಾನದಲ್ಲಿದೆ. ವಿಶ್ವಸಂಸ್ಥೆಯಲ್ಲಿ ಸುಮಾರು 195 ರಾಷ್ಟ್ರಗಳು ಯೋಗದ ಬಗ್ಗೆ ಚರ್ಚೆ ಮಾಡಿ ಅದನ್ನು ಅಂಗೀಕಾರ ಮಾಡುವಂಥ ಸಂದರ್ಭದಲ್ಲಿ 195 ರಾಷ್ಟ್ರಗಳ ಪೈಕಿ 170 ರಾಷ್ಟ್ರಗಳು ಯೋಗವನ್ನು ಒಪ್ಪಿ ನಮ್ಮ ದೇಶದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಸಹಿ ಮಾಡಿರುವಂಥದ್ದು. ಯೋಗ ಅಂತ ಹೇಳಿದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕ, ನಮ್ಮ ದೇಶದ ಒಂದು ಸಂಸ್ಕೃತಿಯ ಪ್ರತೀಕ. ಅದು ಕೇವಲ ಒಂದು ವ್ಯಾಯಾಮಕ್ಕೆ ಸಿದ್ಧವಲ್ಲ ಅಥವಾ ಕೇವಲ ಒಂದು ವ್ಯಾಯಾಮಕ್ಕೆ ದೃಷ್ಟಿಕೋನದಲ್ಲಿ ಕೂಡ ನೋಡುವಂಥದ್ದು ಅಲ್ಲ, ಕೇವಲ ಒಂದು ಧರ್ಮದ ದೃಷ್ಟಿಕೋನದಲ್ಲೂ ಕೂಡ ನೋಡುವಂಥದ್ದಲ್ಲ. ಧರ್ಮಾತೀತವಾಗಿ ಮತ್ತೆ ಪ್ರತಿಯೊಬ್ಬ ವಿಶ್ವದಲ್ಲಿ ಒಬ್ಬ ವ್ಯಕ್ತಿ ವಿಶ್ವ ಮಾನವನಾಗಬೇಕಂದ್ರೆ, ಒಳ್ಳೆಯ ಸನ್ಮಾರ್ಗದಲ್ಲಿ ನಡೀಬೇಕಂದ್ರೆ, ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ರೆ, ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಬೇಕಂತ ಹೇಳಿದ್ರೆ ಯೋಗ ಅನಿವಾರ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಯೋಗ ಇಡೀ ಒಂದು ದೇಶದಲ್ಲಿ ಇವತ್ತು ಎಲ್ಲ ಕಡೆಯಿಂದಲೂ ಕೂಡ ಇವತ್ತೇ ನಾವು ಆಧುನಿಕವಾಗಿ ಯಾಂತ್ರಿಕವಾಗಿ ತಾಂತ್ರಿಕವಾಗಿ ಮುಂದೆ ಬರ್ತಾ ಇದ್ದೇವೆ. ಇವತ್ತು ಒತ್ತಡದ ಬದುಕು ಎಲ್ಲರಲ್ಲೂ ಕೂಡ ಇದೆ. ಪ್ರತಿಯೊಬ್ಬರು ಕೂಡ ಒತ್ತಡ ಬದುಕಿದೆ. ಆದರೆ ಆ ಒತ್ತಡಮಯ ಬದುಕಿನಿಂದ ಹೊರಬಂದು ನಮ್ಮಲ್ಲಿ ಒಂದು ಸಮಸ್ಥಿತವಾದಂಥ ಪ್ರಜ್ಞೆಯನ್ನು ರೂಢಿಸ್ಕೊಳ್ಬೇಕು, ಒಳ್ಳೆಯ ವ್ಯಕ್ತಿ ಆಗಬೇಕು, ನನ್ನ ಆಲೋಚನೆಗಳು ಯಾವತ್ತೂ ಕೂಡ ನಿಷ್ಕಲ್ಮಶವಾಗಿರಬೇಕು, ಒಳ್ಳೆಯ ಆಲೋಚನೆಗಳು ಬರುವ ಮೂಲಕ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಯೋಗ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ದೇವರು ಈ ದೇಹವನ್ನು ಎಷ್ಟು ಕೊಟ್ಟಿರುವಂಥದ್ದು ಎಲ್ಲರಿಗೂ ಕೂಡ ತಮಗೆಲ್ಲ ಗೊತ್ತಿದೆ. ನಾವ್ಯಾರೂ ಕೂಡ ದೇವರ ಹತ್ರ ಅರ್ಜಿ ಹಾಕಿ ನಾನು ಹುಟ್ಟಬೇಕು, ಮನುಷ್ಯನಾಗಿ ಹುಟ್ಟಬೇಕು ಅಂತ ನಾವು ಪಡ್ಕೊಂಡು ಬಂದು ಹುಟ್ಟಿದ್ದಲ್ಲ. ಇಟ್ ಈಸ್ ಎ ಪ್ರೀಸಿಯಸ್ ಗಿಫ್ಟ್ ಬೈ ದಿ ಗಾಡ್. ದೇವರು ಕೊಟ್ಟಿರುವಂಥ ಅಮೂಲ್ಯವಾದಂತಹ ಅಳೆಯಲಾಗದಂತಹ ಒಂದು ದೊಡ್ಡ ಗಿಫ್ಟ್ ಅಂತ ನಾವು ಕರೀಬಹುದು. ಆದರೆ ಅದನ್ನು ಬಳಸ್ಕೊಳ್ಳುವಂಥದ್ದು ನಮ್ಮ ಕೈಲಿದೆ. ಹಾಗಾಗಿ ಒಳ್ಳೆಯ ಚಿಂತನೆಗಳ ಮೂಲಕ, ಒಳ್ಳೆಯ ಕಾರ್ಯಗಳ ಮೂಲಕ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳುವ ಮೂಲಕ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಬೇಕು. ಕೊಟ್ಟಿರುವಂಥ
ಈ ದೇವರು ಕೊಟ್ಟಿರುವಂಥ ದೇಹದ ಒಂದು ಕೊಡುಗೆ ಬಹಳ ಅಪಾರವಾದಂಥದ್ದು. ಹಾಗಾಗಿ ಅದನ್ನು ನಾವು ಬಳಸ್ಕೊಳ್ಬೇಕಂತ ಹೇಳಿದ್ರೆ ಇಂಥ ಯೋಗದ ಮೂಲಕ ನಾವು ಬಳಸ್ಕೊಳ್ಬೇಕಾಗತ್ತೆ. ಹಾಗಾಗಿ ರೋಗ ಬಂದಾದ ನಂತರ ಯೋಗ ಕಲಿಕೆ ಹೋಗೋದಕ್ಕಿಂತ ಮುಂಚೆ, ರೋಗ ಬರುವ ಮುಂಚೆಯೇ ಯೋಗವನ್ನು ಕಲ್ತ್ರೆ ಯಾವ ರೋಗವೂ ಬರೋದಿಲ್ಲ, ಯಾವ ಆಸ್ಪತ್ರೆಗೂ ಹೋಗೋ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ದೇಹಕ್ಕೆ ಸಂಬಂಧಪಟ್ಟಂತೆ ನೂರಾರು ಡಾಕ್ಟರ್ಸ್ ಇದ್ದಾರೆ. ಕಣ್ಣಿಗೊಬ್ಬರು ಡಾಕ್ಟರ್ ಇದ್ದಾರೆ, ಕೈಗೊಬ್ಬರು ಡಾಕ್ಟರ್ ಇದ್ದಾರೆ, ಕಾಲಿಗೊಬ್ಬರು ಡಾಕ್ಟ್ರು, ಹೊಟ್ಟೆಗೊಬ್ಬರು ಡಾಕ್ಟ್ರು, ತಲೆಗೊಬ್ಬರು ಡಾಕ್ಟ್ರು, ನೂರಾರು ಡಾಕ್ಟರ್ಗಳಿದ್ದಾರೆ. ಎಲ್ರಿಗೂ ಹೇಳಿದರೆ ಎಲ್ಲರೂ ಸ್ಪೆಷಲಿಸ್ಟ್ಗಳು. ಐ ಸ್ಪೆಷಲಿಸ್ಟ್ ಆಗಿರ್ಬೋದು, ENT ಆಗಿರ್ಬೋದು. ತುಂಬ ಜನ ಇಡೀ ದೇಹದ ಪಾಠಗಳನ್ನು ಹಂಚ್ಕೊಂಡ್ಬಿಟ್ಟಿದ್ದೀವಿ ನಾವು, ಒಬ್ಬೊಬ್ಬರು ಆಗಿದೆ. ಆದರೆ ಮನಸ್ಸಿಗೆ ನಾವು ಯಾವ ಡಾಕ್ಟ್ರು ಕೂಡ ಮನಸ್ಸಿಗೆ ಯಾವ ಡಾಕ್ಟ್ರು ಇಲ್ಲ. ಹಾಗಾಗಿ ಇಡೀ ನಮ್ಮ ದೇಹವನ್ನ ಅನೇಕ ವೈದ್ಯರು ಹಂಚ್ಕೊಂಡಿದ್ದಾರೆ. ಆದರೆ ಮನಸ್ಸು ಮಾತ್ರ ಇದೆಯಲ್ಲ, ಆ ಮನಸ್ಸಿಗೆ ಯಾವ ವೈದ್ಯರಂದ್ರೂ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ದೇಹವನ್ನ ನಾವೊಂದು ಹಾರ್ಡ್ವೇರ್ಗೆ ಹೋಲಿಸ್ಬೋದು, ಮನಸ್ಸನ್ನ ಒಂದು ಸಾಫ್ಟ್ವೇರ್ಗೆ ಹೋಲಿಸ್ಬೋದು. ನಮ್ಮ ದೇಹಕ್ಕೆ ಏನಾದರೂ ತೊಂದರೆ ಆದರೆ ತಕ್ಷಣ ನಾವು ಡಾಕ್ಟರ್ ಹತ್ರ ಹೋಗ್ತಾರೆ. ಆದರೆ ಮನಸ್ಸಿಗೆ ತೊಂದರೆ ಆದರೆ ಯಾವ ಡಾಕ್ಟರ್ ಹತ್ರನೂ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಮನಸ್ಸನ್ನ ಸರಿಯಾಗಿ ಇಟ್ಕೊಳ್ಬೇಕಂದ್ರೆ ಈ ಯೋಗದಿಂದ ಮಾತ್ರ ಸಾಧ್ಯ. ಹಾಗಾಗಿ ಯೋಗ ಅಂತ ಹೇಳಿದ್ರೆ ಕೇವಲ ಒಂದು ವ್ಯಾಯಾಮ ಅಲ್ಲ, ಅದು ದೇಹ, ಮನಸ್ಸು ಮತ್ತೆ ಆತ್ಮ ಈ ಮೂರನ್ನು ಕೂಡ ಒಂದುಗೂಡಿಸುವಂತ ಒಂದು ಪ್ರಕ್ರಿಯೆ. ಜೊತೆಗೆ ಒಬ್ಬ ವ್ಯಕ್ತಿ ಸನ್ಮಾರ್ಗದಲ್ಲಿ ನಡಿಬೇಕಂತ ಹೇಳಿದ್ರೆ, ಒಳ್ಳೆಯ ದಾರಿಯಲ್ಲಿ ಹೋಗ್ಬೇಕಂದ್ರೆ ಯೋಗ ಸಾಕಷ್ಟು ಉಪಯೋಗವನ್ನ ಮಾಡ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಬದುಕಿನಲ್ಲಿ ಯೋಗವನ್ನ ಒಂದು ಅವಿಭಾಜ್ಯ ಅಂಗ ಅಂತ ಸ್ವೀಕರಿಸಬೇಕು. ಅದು ನನ್ನ ಬದುಕಿನಲ್ಲಿ ನಾನು ಒಂದು ಮಾಡಲೇಬೇಕಾಗಿರುವಂಥ ಒಂದು ಕರ್ತವ್ಯ ಅಂತ ಭಾವಿಸ್ಕೊಂಡ್ರೆ ಯಾರೂ ಕೂಡ ತಮ್ಮ ಬದುಕಿನಲ್ಲಿ ಈ ರೀತಿ ರೋಗಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ, ಪ್ರತಿ ಮನೆಯಲ್ಲೂ ಕೂಡ ಯೋಗಾಭ್ಯಾಸವನ್ನು ಮಾಡಬೇಕು, ಯೋಗವನ್ನು ಕಲಿಬೇಕು. ಆ ಮೂಲಕ ಒಂದು ಸಮಷ್ಟಿತವಾದಂಥ ಬದುಕನ್ನು ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸ್ವಾಮೀಜಿಯವರು ಆಯೋಜನೆ ಮಾಡೋದಕ್ಕೆ ಮತ್ತೊಮ್ಮೆ ಅವರಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಮತ್ತು ನಾವೆಲ್ಲರೂ ಕೂಡ ಪಣವನ್ನು ತೊಡಬೇಕಾಗತ್ತೆ. ಯೋಗ ನನ್ನ ಬದುಕಿನಲ್ಲಿ ಒಂದು ಭಾಗ ಆಗಲಿ ಅಂತ ನಾವೆಲ್ಲರೂ ಕೂಡ ಮಾಡೋಣ ಅಂತೇಳಿ ನಿಮಗೆಲ್ಲರಿಗೂ ಕೂಡ ಮನಸ್ಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಈ ಚಂದ್ರವನದಲ್ಲಿ ಆಯೋಜಿಸಿರುವಂತಹ ಈ ಒಂದು ಕಾರ್ಯಕ್ರಮವನ್ನ ಹಾಗೂ ನಮ್ಮ ಪರಮ ಪೂಜ್ಯರ ಈ ಒಂದು ಕಾಯಕವನ್ನ ಮನಮೆಚ್ಚಿ ಅಭಿನಂದಿಸಿದ ಜಿಲ್ಲಾಧಿಕಾರಿಗಳು, ಹಾಗೆ ಯೋಗದ ಮಹತ್ವದ ಜೊತೆ ನಿತ್ಯವೂ ನಾವು ಯೋಗಾಭ್ಯಾಸವನ್ನ ರೂಢಿಸಿಕೊಳ್ಬೇಕಂತ ನಮ್ಮೆಲ್ಲರಿಗೂ ಕೂಡ ಕಿವಿ ಮಾತನ್ನ ತಿಳಿಸಿಕೊಟ್ಟಂತಹ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಜಿಲ್ಲಾಧಿಕಾರಿಗಳು ಸೇರಿದ ಹಾಗೆ ಎಲ್ಲ ವಿಶೇಷ ಅತಿಥಿಗಳು ಯೋಗಾಭ್ಯಾಸದಲ್ಲಿ ತಮ್ಮನ್ನ ತಾವು ಈ ಒಂದು 3 ನಿಮಿಷ ತೊಡಗಿಸ್ಕೊಳ್ಬೇಕಂತ ವಿನಂತಿ. ಹೌದಾ? ಮತ್ತೊಮ್ಮೆ ಕ್ಷಮಿಸಿ. ಗುರುಗಳ ಅಳತೆಯ ಹಾಗೆ ಕಾರ್ಯಕ್ರಮದಲ್ಲಿ ಸಣ್ಣ ಬದಲಾವಣೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಹಾ ಸಂಚಿಕೆ ಸ್ಮರಣ ಸಂಚಿಕೆಯನ್ನ ಇಲ್ಲಿ ಅನಾವರಣಗೊಳಿಸಿಕೊಳ್ಳಬೇಕಂತ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಂಡ್ಯದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶ್ರೀ AN ಯತೀಶ್ ಸರ್ ಅವರು, ಹಾಗೆ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀ ಶೇಖ್ ತನ್ವೀರ್ ಅಸೀಫ್ ಸರ್ ಅವರು ಈ ಸ್ಮರಣ ಸಂಚಿಕೆಯನ್ನ ಲೋಕಾರ್ಪಣೆಗೊಳಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಸಂತೋಷವನ್ನ ವ್ಯಕ್ತಪಡಿಸಬೇಕಾಗಿ ವಿನಂತಿ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಸ್ಮರಣ ಸಂಚಿಕೆಯ ಲೋಕಾರ್ಪಣೆಯನ್ನ ಗಣ್ಯಾತಿ ಗಣ್ಯರು ನೆರವೇರಿಸಿಕೊಂಡಿದ್ದಾರೆ. ಹಾಗೆ ದಿವ್ಯ ಸ್ವರೂಪಿ ಗುರುಗಳು ಹಾಗೂ ಗಣ್ಯಾತಿ ಗಣ್ಯರು ಇಲ್ಲಿ ಸಾಕ್ಷೀಭೂತರಾಗಿದ್ದಾರೆ. ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು ಸರ್. ಶ್ರೀಪಾದ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ ಮಧ್ಯ ಬನ್ನಿ ಸರ್. ಶ್ರೀಪಾದ ಸರ್ ರೆಡಿ ಸರ್. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಯೋಗ ಬಂಧುಗಳಿಗೂ ಮತ್ತೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಬೋಧಕೇತರ ನೌಕರ ವೃಂದದವರಿಗೂ
ಶ್ರೀ ತ್ರಿನೇತ್ರ ಇಂಟರ್ನ್ಯಾಷನಲ್ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಎಲ್ಲ ನೌಕರ ವೃಂದದವರಿಗೂ ಸರ್ ರೆಡಿ ಮತ್ತೆ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಬೃಂದಾವನ ಬಡಾವಣೆ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸಂಸ್ಥೆಗಳು ಜೊತೆಗೆ ಸೇರ್ಕೊಂಡಿವೆ. ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ ಮೈಸೂರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು, ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜು ಮೈಸೂರು, JSS ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು, ಚಪ್ಪಾಳೆಯನ್ನ ಕೊಡ್ಬೇಕಂತ ಕೇಳ್ಕೊತೀನಿ. ಕಾವೇರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಕಾವೇರಿ. ಇದು ರೈಟ್ ನ್ಯೂಸ್.